ನಾಗರತ್ನ ಹಾಕೋರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಒಂದು ಪ್ರಜಾಪುತ್ರ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಜಿಲ್ಲಾ ನಮ್ಮ ನಮ್ಮ ಒಕ್ಕಲ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾರೆ. ಅದೇ ರೀತಿಯಾಗಿ ಬ್ರಹ್ಮಕುಮಾರಿಯ ನಾಗರತ್ನ ಹಾಕುವವರನ್ನು ಸಂಚಾಲಕರು ಬ್ರಹ್ಮಕುಮಾರಿಯ ಸೇವಾ ಕೇಂದ್ರ ಮಾತಾಡುವ ಇವರನ್ನು ಕೂಡ ನಮ್ಮ ಒಕ್ಕಲ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ವೇದಿಕೆ ಮೇಲೆ ಆಶ್ರಯಿಸಿರ್ತಕ್ಕಂಥ ಶ್ರೀ DY ಬಸವಪುರ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಕಾನೂನು ಬಾಗಲಕೋಟೆ ಇವರನ್ನು ಕೂಡ ನಮ್ಮ ಒಕ್ಕಲ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ. ಅದೇ ರೀತಿ ನಮ್ಮ ಒಕ್ಕಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಿ ಗಟ್ಟಿ ವಕೀಲರನ್ನು ಕೂಡ ನಮ್ಮ ಒಕ್ಕಲ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಜಿಲ್ಲಾ ನ್ಯಾಯಾಧೀಶರಿಗೂ ಹಾಗೂ ಹಿರಿಯ ನ್ಯಾಯಾಧೀಶರುಗಳಿಗೂ ಹಾಗೂ ಹಿರಿಯ ದಿವಾನಿ ನ್ಯಾಯಾಧೀಶರುಗಳಿಗೂ ಹಾಗೂ ಎಲ್ಲ ಹಿರಿಯ ವಕೀಲರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದ್ಯೋಗಿ ಎಲ್ಲ ನ್ಯಾಯವಾದಿಗಳಿಗೂ ಕೂಡ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಕೀಲ ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಈಗ ನೇರವಾಗಿ ಕಾರ್ಯಕ್ರಮದ ಈ ಸಮಯದ ಅಭಾವದಿಂದ ನಾಗರತ್ನಾಕರವರು ಪ್ರತಿಜ್ಞಾವಧಿಯನ್ನು ಘೋಷಿಸಬೇಕು ಅಂತ ಅವರಿಗೆ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ನಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ ಶಕ್ತಿ ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ಮಾದಕ ದ್ರವ್ಯಮುಕ್ತ ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್. ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಯವರಾಗಿರುವಂತಹ ಮೋದಿಜಿಯವರು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದ ಆದೇಶ ನೀಡಿರುವ ಅನುಸಾರವಾಗಿ ನಾವು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಆಗಸ್ಟ್ 6ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಭಾರತದಾದ್ಯಂತ 10 ಕೋಟಿ ಜನರಿಂದ ಪ್ರತಿಜ್ಞೆ ಮಾಡಿಸಬೇಕು ಅನ್ನುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ಯೋಜನೆ ಅನುಸಾರವಾಗಿ ನಾವು ತಮ್ಮ ಕೋರ್ಟಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕಾಗಿ ನಾವು ಅವಕಾಶವನ್ನು ನೀಡಿರುವಂತಹ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತಂದರೆ ನಶಾಮುಕ್ತಿಗಾಗಿ ನಾವು ಎಲ್ಲ ವಕೀಲರು ಭಾಳಷ್ಟು ಜನ ಇದ್ದರೆ ಚಲೋ ಇತ್ತು. ಅದರ ಮತ್ತೊಂದು ಸಾರಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ಅದರಲ್ಲೂ ಒಂದು ಸಾರಿ ನಾವು ಪ್ರತಿಜ್ಞೆ ಮಾಡಿಸೋಣ ಅಂತ ತಮಗೆ ವಿನಂತಿ ಮಾಡ್ತೇವೆ.
ಭಗವಂತನ ವರದಾನ ಇದೆ ರೀ. ಭಗವಂತನ ಏನು ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆಯನ್ನು ಘೋಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಬ್ರಹ್ಮಕುಮಾರಿ ನಾಗರತ್ನ ಅವರಿಗೆ ಈ ಒಂದು ಈ ಸಂದರ್ಭ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಶ್ರೀಯುತ ನಮ್ಮ ಈ ಸಂದರ್ಭದಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಬಸವಕೃಷ್ಣಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಡಿ ವಕೀಲರನ್ನು ಕೂಡ ನಮ್ಮ ಈ ಸಂದರ್ಭವಾಗಿ ಧನ್ಯವಾದಗಳು. ಅದೇ ರೀತಿ ಆಗಮಿಸ್ತಕ್ಕಂಥ ಎಲ್ಲ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಹಿರಿಯ ನ್ಯಾಯಾಧೀಶರು ಹಾಗೂ ಹಿರಿಯ ನ್ಯಾಯಾಧೀಶರು ಎಲ್ಲ ವಕೀಲರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ನೀಡಿದ್ದಾರೆ.